पार्वती परमेश्वर ढिम्मिल ढिम्मिल ಯಾವನೇ ಕಾರಣಕ್ಕೂ ನಮ್ಮ ಮಂಜ ಆ ದೇವಿಕನ್ನ ಲವ್ ಮಾಡಬಾರ್ದು. ಹೌದಕ್ಕ, ಮದ್ವೆನೂ ಆಗ್ಬಾರ್ದು. ಬಾಯಿ ಮುಚ್ಕೊಂಡು ಸುಮ್ನೆ ಕುತ್ಕೋ. ಸುಮ್ನೆ ಬೈತಿದ್ಯಾ? ಎಲ್ಲ ಆಗಿದೆ ನಿನ್ನಿಂದಲೇ. ನೀನ್ ಅವನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರೆ ಅವನ್ ಯಾಕೆ ಆ ಹುಡುಗಿಂದೆ ಹೋಗಿದ್ದೋ ಅಲ್ದೆ ಅವ್ರ ಮನೇಲಿ ಸೆಟ್ಲ್ ಆಗ್ತಿದ್ದ? ನಾವು ಹೇಳಿದ್ದನ್ನೆಲ್ಲ ಹೇಳಾಯ್ತು, ಇನ್ನು ನಮ್ ಕೈನಲ್ಲಿ ಏನೂ ಇಲ್ಲ. ಈ ಪ್ರೀತಿ ಅನ್ನೋದೇ ಹಾಗೆ, ಯಾವಾಗ ಯಾರ ಕಡೆ ಹೇಗ್ ತಿರುಗುತ್ತೋ ಹೇಳಕ್ ಬರಲ್ಲ. ಇದೊಂಥರ ಕಾಣ್ದೇ ಇರೋ ಹಳ್ಳ ಇದ್ದಾಗೆ ದಬಕ್ ಅಂತ ಬಿದ್ಮೇಲೆ ಗೊತ್ತಾಗೋದು. ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಒಂದು ಸಾರಿ ಆಯಾ ತಪ್ಪಿ ಹಳ್ಳಕ್ಕೆ ಬಿದ್ರೆ ಎದ್ದು ಬರಕ್ಕಾಗಲ್ಲ. ಅದನ್ನೇ ನಾವು ಸಂಸಾರ ಅಂತೀವಿ. ಅಕಸ್ಮಾತ್ ಆ ಹಳ್ಳದಿಂದ ಎದ್ದು ಬಂದ್ರೆ ಅದನ್ನ ಡಿವೋರ್ಸ್ ಅಂತಾನು ಕರಿತೀವಿ. ಅದನ್ನ ನಾನು ಹೇಳ್ತಿರೋದಪ್ಪ. ಈಗ ಮಂಜ ದೇವಿಕನ ಪ್ರೀತಿಯ ಬಲಿಗೆ ಬಿದ್ದಿದ್ದಾನೆ. ಅವನು ಅವಳನ್ನ ಲವ್ ಮಾಡ್ತಿಲ್ಲ, ಅವ್ರ ಅಪ್ಪನ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆ, ಅದನ್ನ ಲವ್ ಮಾಡ್ತಿದ್ದಾನೆ. ಅಯ್ಯೋ, ಅವನು ಯಾವ್ದೊಂದು ಲವ್ ಮಾಡ್ತಾ ಇದ್ದಾನೋ ನಮ್ ಡ್ಯಾಡಿ ಆಣೆಗೂ ನನಗ್ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಅತಿ ಶೀಘ್ರದಲ್ಲಿ ಮಂಜ ಮತ್ತು ದೇವಿಕಾ ಮದುವೆ ಆಗೋದಂತೂ ಗ್ಯಾರಂಟಿ. ಅವ್ರ ಮದುವೆ ಏನಾದ್ರೂ ಒಂದು ಸಲ ರಿಜಿಸ್ಟರ್ ಆಗ್ಬಿಟ್ರೆ ಜಪ್ಪಯ್ಯ ಅಂದ್ರೂ ನಮ್ ಮಂಜನ್ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಅಕ್ಕಾಗಿಂತಲ್ಲ, ನೀವ್ ಹೇಳ್ತಿರೋದ್ ಕರೆಕ್ಟ್. ಆದ್ರೆ ಗಟ್ಟಿ ಲಾಯರ್ ಆಗಿ ನೀವ್ ಈ ಮದ್ವೆನ ತಡಿಬೋದಲ್ಲ. ರೀಪಿನ್ನು ಸುಮ್ನೆ ಗುಡ್ಡದ ಮೇಲೆ ಯಾಕೆ ರೇಗ್ತೀರಾ? ಈ ತರದ ಕೆಲಸ ಮಾಡುವಾಗ ನಾವೆಲ್ಲರೂ ಜಂಟಿಯಾಗಿ ಮಾಡಬೇಕು. ನಾವೆಲ್ಲರೂ ಸೇರಿ ಒಂದು ಸಾಮೂಹಿಕವಾಗಿ ನಾಟಕ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ. ನಾಟಕನ? ಏನ್ ನಾಟಕ? ನೀವು ಉತ್ತರ ಕರ್ನಾಟಕದ ಹುಡುಗಿರ ಪಾತ್ರದಲ್ಲಿ ಹೋಗ್ತೀರಿ, ನಾನು ಗುಂಡ ಶಾಸ್ತ್ರಿ ಪಾತ್ರದಲ್ಲಿ ಹೋಗ್ತೀವಿ. ನಾವು ಹೋಗಿ ಮೋಸ ಮಾಡ್ತೀವಿ, ನೀವು ಬಂದು ವಂಚನೆ ಮಾಡ್ತೀರಿ. ಮೋಸ ವಂಚನೆ ಒಂದು ತಲೆ ಒಳಗಡೆ ಹೋಗಿ ಸಿಕ್ಕಾಪಟ್ಟಿ ಕನ್ಫ್ಯೂಸ್ ಆಗಿ ನಾನು ವೇದನೆ ಮದುವೆ ಆಗ್ತೀನಿ ಅಂತ ಓಡಿ ಬರ್ತಾನೆ. ಇಷ್ಟು ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ. ಯಾರೋ ಯಾರೋ ನೀವು ಯಾರೋ ನೀವು ನಂಗೆ ಯಾರನ್ನು ಕೇಕ್ರದಕ್ಕೂ ನಿನಗೆ ಅಧಿಕಾರ ಇಲ್ಲ ಕಣಲೇ. ನಿಮ್ಮ ತಾತ ದೇವಸ್ಥಾನದಲ್ಲಿ ಪುಳಿಯೋಗರೆ ತಿನ್ಕೊಂಡು ಜೀವನ ಮಾಡ್ತಾ ಇದ್ದ, ನಿಮ್ಮಪ್ಪ ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದ. ಆದ್ರೆ ನೀನು ಮಾತ್ರ ಕೋಟ್ಯಾಧೀಶ. ಎಪ್ರೀಡ ನೀನು ಶ್ರೀಮಂತ ಆದೆ ಅಂತ ಸಮಾಜ ಕೇಳ್ತಾ ಇದೆ. ಈ ಬೇನಾಮಿ ಸಂಪತ್ತಕ್ಕೂ ಆಸ್ತಿ ಕಾಸ್ತಿ ಸಂಪಾದನೆ ಹೇಗೆ ಬಂತು? ಅದನ್ನು ಕೇಳೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಲೋಕಾಯುಕ್ತ ಇದೆ. ನೀವ್ಯಾರು? ಕಣ್ಣ ಎಂದ ಜೋಡಿ ಕಿಲ್ಲರ್ ಸಿರ್ಕಾಂಗ್ಲೆ ಎಲ್ಲಾ ಸಂಸ್ಥೆಗಳನ್ನು ನೋಡಿ ಎಲ್ಲಾ ಸಂಸ್ಥೆಗಳನ್ನು ದಾಟ್ ಬಂದವರು. ಸರ್ಕಾರ ಕೇಳದೆ ಇರ್ಬೋದು, ಆದ್ರೆ ಸಮಾಜ ಕೇಳುತ್ತೆ. ಯಾರು ದೇಖ್ತಾರೆ ಕಲ್ತೇವ್ ನೆತ್ತಿಕ್ಕೋ ಮಾಡ್ತು ತಳ್ಕೊಡ್ಕೊ ಬಳ್ಕೊಳ್ಕಂತ ಮಾರದೆ. ಹೆಣ್ಣು ಮಕ್ಕಳು ಎಷ್ಟು ಧೈರ್ಯ ಇವ್ರಿಗೆ, ಹೆಂಗ್ ಹೊಡಿತಾ ಇದಾರಲ್ಲ. ನನ್ ಮಕ್ಳು ಹೆಂಗಸ್ರುಗಳು ಹೆದ್ರಕೊಂಡು ಹೆಂಗ್ ಓಡ್ಸದಾರ ನೋಡ್ರಿ. ಕೈಗೇನಾರ ಸಿಕ್ಬೇಕಿತ್ತು ಆಗದಿ ಕಾರ ಕಟ್ಟೆ ರುಬ್ತಾರಲ್ಲ ಹಂಗ ರುಬ್ತಿದ್ರಿ. ಯಾರೇ ಹೇಳ್ಬೇಕ? ಅಮ್ಮ, ನೀವ್ ಯಾರೋ ನನಗೆ ಗೊತ್ತಿಲ್ಲ, ಸರಿಯಾದ ಟೈಮಲ್ಲಿ ಬಂದು ನಾನು ಪ್ರಾಣ ಉಳಿಸಿದ್ರಿ ತಾಯಿ. ಅಪ್ಪರ, ನಾವ್ ಅಕ್ಕ ತಂಗಿರಿ ಉತ್ತರ ಕರ್ನಾಟಕದಿಂದ ಗುಳೇನ್ ಬಂದೇವ್ರಿ. ಆ ಕಡೆಗ ಬಾಳ ಬರ್ಗಲ್ರಿ. ಈ ಸರಿ ಸರ್ಕಾರದವ್ರು ಆ ಕಡೆಗ ಮಳಿನ ಬರ್ಸಿಲ್ಲ. ನನ್ ಪ್ರಾಣ ಉಳಿಸಿದ್ ನಿಮ್ಗೆ ನಾನು ಏನಾದ್ರೂ ಕೊಡ್ಲೇಬೇಕು. ಬುದ್ಧಾರ, ಚಿನ್ನಗಿನ ಬ್ಯಾಡ್ರಿ. ಬ್ಯಾಡ್ ಚಿನ್ನವನ್ನ ನಮ್ ಜೋಡಿ ಅದಾಳ. ಹುನ್ರಿ, ರೊಕ್ಕ ಗಿಕ್ಕ ಏನು ಕೊಡ್ಬೇಡ್ರಿ. 4 ರೊಟ್ಟಿ ಕೊಡ್ರಿ, ಎಣ್ಗಾಯಿ ಪಲ್ಯ ಕೊಡ್ರಿ, 2 ಹೊಟ್ಟೆ ತುಂಬಿದ್ರೆ ಸಾಕ್ರಿ. ಬುದ್ಧಾರ, ನಿಮ್ ಮನೆಗ್ ಏನಾರ ಕೆಲ್ಸ ಇದ್ರ ಕೊಡ್ರಲ್ಲ. 4 ರೊಟ್ಟಿ ಉಳ್ಳಾಗಡ್ಡಿ ತಿನ್ಕೊಂಡು ನಿಮ್ ಮನೆಗ ಆಳಾಗ್ ಬಿದ್ದಿರ್ತೀವ್ರಿ. ನಿಮ್ಗೆ ಮನೆ ಕೆಲಸ ಅಡಿಗೆ ಕೆಲಸ ಎಲ್ಲ ಮಾಡಕ್ ಬರುತ್ತಮ್ಮ? ಬಾಳ್ ಚಲೋ ತಂದ್ ಬರ್ತದ್ರಿ. ಅಡ್ಗೆ ಮಾಡೋದ್ರಾಗಿರೋ ಸುಖ ಬೇರೆ ಎದ್ರಾಗೈತೆ ಹೇಳ್ರಿ. ನಡಿ ಮನೆಗೆ ಹೋಗೋಣ. ಅಕ್ಕ, ಶಿವನ ಯುರೋಪ್ನಾಗ ಬಂದಾನ, ಅಡ್ಬೇಡ. ಬಂದವಾ? ಬನ್ನಿ ಬನ್ನಿ ಬನ್ನಿ. ಯಾರಿದು ಬಾವಿ ಮಾವಯ್ಯ? ನನ್ನ ಪ್ರಾಣ ಉಳಿಸಿದ ದೇವತೆರು, ನನಗೆ ಮರು ಜನ್ಮ ಕೊಟ್ಟ ತಾಯಂದ್ರು. ಉತ್ತರ ಕರ್ನಾಟಕದವರು ಅಲ್ಲಿ ಬರಗಾಲ ಬಂತು ಅಂತ ಈ ಕಡೆ ಓಡ್ ಬಂದಿರ್ತಾರೆ. ಬಡವ್ರು ಅನ್ಸುತ್ತೆ. ಕರೆ ಹೇಳ್ತಮ್ಮ, ನಾವ್ ಬಡವರ ಅಟ್ಟೆಗ ಹುಟ್ಟಿವಿ.
ನಾವ್ ಅಲ್ಲೇ ಹುಟ್ಟಬೇಕು ಅಂತ ದೇವ್ರಿಗೆ ಅರ್ಜಿ ಹಾಕಿರ್ಲಿಲ್ಲ, ಆದ್ರೆ ಅಲ್ಲೇ ಹುಟ್ಟಿಸ್ಬಿಟ್ಟ. ಸಾಹೇಬ್ರ, ಕೆಲವು ಮಂದಿ ನಮ್ಮಂತವ್ರು ಬಡವರಾಗ ಹುಟ್ತಾರ, ಬಡವರಾಗ ಸಾಯ್ತಾರ. ಇನ್ ಕೆಲವು ಮಂದಿ ಇರ್ತಾರ ಬಡವರಾಗ ಹುಟ್ಟಿ ಶ್ರೀಮಂತರಾಗ ಸಾಯ್ತಾರ. ಇನ್ ಕೆಲವು ಮಂದಿ ಇರ್ತಾರ ಚೆನ್ನವ್ವ, ಯಾರಾದ್ರೂ ಶ್ರೀಮಂತ್ರನ್ನ ಹುಡುಕಿ ಅವ್ರ ತಲೆಗ್ ಬೆಣ್ಣಿ ಸೌರಿ ಗೂಗಿ ಕೂಸಿ ಮನೆ ಅಳಿ ಆಗಿ ಶ್ರೀಮಂತರಾಗ್ತಾರ. ಕರೆನ ಕರೆನ. ನೋಡ್ರಿ, ಇನ್ಮೇಲೆ ಇವರು ನಮ್ಮ ಮನೇಲೇ ಇರ್ತಾರೆ. ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅದು ನಿಮ್ ಕರ್ತವ್ಯ. ಗೊತ್ತಾಯ್ತಾ? ಬನ್ರಮ್ಮ, ಬನ್ನಿ. ನಮ್ಮಪ್ಪಂಗ್ ಬುದ್ಧಿ ಇಲ್ಲ, ಯಾರನ್ನು ತಂದ್ ಮನೇಲಿ ಇಟ್ಕೊಂತಾರೆ. ಆ ಬುದ್ಧಿ ಇರೋದಕ್ಕೆ ನಾನು ಒಳಗ್ ಸೇರ್ಕೊಂಡಿದ್ದೆ. ಏನು ಅಂದಂಗಿತ್ತು? ಇಲ್ಲ, ನಿಮ್ಮಪ್ಪ ಒಳ್ಳೆ ಕೆಲಸ ಮಾಡಿದ್ರು ಅಂದ್ರು. ಸಾಹೇಬ್ರ, ಸಾಹೇಬ್ರ, ಏನವ್ವ? ಹಿಂಗ್ ಬೇಕಿತ್ರಿ. ಮಂಗ್ಯಾನ್ ಮಾರ್ಕಿರ್ತದಲ್ಲ ಆ ಹಿಂಗ್, ಅದನ್ನ ತಂದ್ ಕೊಟ್ರ ಚಲೋ ತನ ಅಡಿಗೆ ಮಾಡಿ ಊಟ ಬಡಿಸ್ತೀನ್ರಿ. ತಗೋರಿ, ಇಟ್ಕೋರಿ. ಹ್ಞೂರಿ. ಮಂಗೇನ ಮಾರ್ಕಿನ ಹಿಂಗು ತೇರಿಕೆ. ಆ ಅಂಗಡಿಲಿ ಕೇಳ್ದೆ ಮಂಗನ್ ಮಾರ್ಕಿನ ಹಿಂಗಿಲ್ಲ ಅಂದ್ರು, ಈ ಅಂಗಡಿಲಿ ಕೇಳ್ದೆ ಅಲ್ಲೂ ಇಲ್ಲ ಅಂದ್ರು. ಎತ್ಲಾಗಂತ ಹೋಗಿ ಹುಡ್ಕೋದು. ಅಣ್ಣ ಒಂದ್ ನಿಮಿಷ. ಏನು ಅದು ಮಂಗನ್ ಮಾರ್ಕಿನ ಹಿಂಗ್ ಎಲ್ಲಿ ಸಿಗುತ್ತೆ? ಏನು ತಿನ್ಬೇಕಾ? ತಿಂತೀನೋ ಕೊಕ್ತಿನೋ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಮಕ್ಕ ನೋಡ್ರಿ ಹಾಗೆ ಅನ್ಸ ಹೋಗಲು ಮಂಗ. ನನ್ ಮಕ ಮಂಗನ್ ತರ ಆಯ್ತಾ? ಯಾರು ಹೇಳಲೇ ಇಲ್ವಲ್ಲ. ಅಡಿಗೆ ತುಂಬಾ ಚೆನ್ನಾಗಿತ್ತಮ್ಮ. ಹೌದಪ್ಪ, ಇವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನೀವು ಊಟ ಮಾಡ್ಬಿಡ್ರಮ್ಮ. ಅಯ್ಯೋ, ಅದೇಂಗಾಗ್ತದ? ನೀವು ಊಟ ಮಾಡಿ ಮನ ಮಂದಿ ಎಲ್ಲ ಊಟ ಮಾಡಿ ಮಿಕ್ಕದ ನಾವ್ ತಿಂತೀವಿ. ಎಲ್ಲಿ ಮಂಜ ಊಟಕ್ಕೆ ಬಂದಿಲ್ಲ? ಮೊದ್ಲು ಅವ್ರ ಉಂಡಿದ್ದೀರಿ, ಏನೋ ಬಜಾರ್ನ ಕೆಲ್ಸ ಐತಿ, ಲಗೋನ್ ಹೋಗ್ಬೇಕಂದ್ರ ಅದಕ್ಕ ಊಟ ಕೊಟ್ಟು ಕಳ್ಸಿದ್ರಿ. ಓ ಸರಿ ಸರಿ. ದೇವಕಿ, ನನಗೂ ಸ್ವಲ್ಪ ಕೆಲಸ ಇದೆ, ಹೊರಡ್ತೀನಮ್ಮ. ಅಪ್ಪ ನಾನು ಬರ್ತೀನಿ. ಹಾ. ಸುತ್ತಿ ಸುತ್ತಿ ಸಾಕಾಗೋಗ್ಬಿಡ್ತಿ, ಎಲ್ಲ ಸಿಗ್ಲಲ್ಲಪ್ಪ. ಯಾಕ್ರಿ ಹೇಳಿವಯ್ಯ, ಸುಟ್ ಮುಳುಗಾಯಿ ಮಾರಿ ಮಾಡ್ಕೊಂಡ್ ಬಂದಿರಿ? ನಾನೇನು ಅಡಿಮೆ ಆಗಿಲ್ಲ. ಅದ್ ಸಾಯ್ಲಿ, ಆ ಹಿಂಗಿನ ಮಾರ್ಕಿನ್ ಮಂಗ ಎಲ್ಲೂ ಸಿಗ್ಲ. ಸಾಹೇಬ್ರ, ಅದು ಹಿಂಗ ಮಾರ್ಕಿನ್ ಮಂಗೆ ಅಲ್ರಿ, ಮಂಗೆ ಮಾರ್ಕಿನ್ ಹಿಂಗ. ಅದೇ ಅದನ್ನ ಕೇಳಿದಕ್ಕೆ ಜನ ಎಲ್ಲ ಮಕ್ಕಕ್ಕೆ ಹೋಗ್ಬಿಟ್ರು. ಆತರ ಒಂದ್ ಕಂಪ್ನಿನೇ ಇಲ್ಲಂತೆ. ಮೊದ್ಲು ಮಂಗೇನ್ ಮಾಡ್ಕೊಂಡ್ ಹಲ್ಪುಡಿ ಇತ್ತು, ಈಗ ಹಿಂಗಿಲ್ಲ ಅಂದ್ರೆ ಹೆಂಗ? ಅದ್ ಹೆಂಗೋ ನಮ್ಗೆ ಯಾಕೆ, ನಂಗೆ ಹೊಸತೈತಿ ಊಟಕ್ಕೆ. ಇದೇನ್ ಸಾಹೇಬ್ರ, ಊಟ ಬಡಿಸಿ ಅಂತ ಕೇಳತ್ತೀರಿ? ಅವಾಗಿನ ತಟ್ಟಿ ತುಂಬಾ ಉಂಡ್ಕೊಂಡ್ ಹೋಗಿರಿ. ನಾನು ಊಟ ಮಾಡ್ಕೊಂಡು ಹೋದ್ನ, ನೀವ್ ಬಡ್ಸದ್ರ? ನೋಡ್ರಿ, ಈಕಿನ ಬಡ್ಸಲ್ಲು ನೀವಾ ತಿಂದ್ರಿ, ನಾನು ನನ್ ಕಣ್ಣಾರ ನೋಡಿನಿ. ಹಾ, ನಾನು ಹೋಗೋತ್ತಿಗೆ ಹಂಗೆ ಹೋಗಿದ್ದೆ. ಎದಕ್ರಿ ಹಿಂಗಾಡತ್ತೀರಿ? ಹೋಗ್ಲಿ ಬಿಡ್ರಿ, ಸೌತಿಕಾಯಿ ಐತಿ, ತಿಂತೀರೇನ? ಚೆನ್ನವ, ಹೋಗ್ ಸೌತಿಕಾಯಿ ತಗೊಂಬ. ಇರ್ರಿ, ತರ್ತಾಳ. ಅಲ್ರಿ ಅಳಿಯಂದ್ರ, ಮನಿನ ಮೈದಾನ ಮಾಡ್ಕೊಂಡು ಅಲ್ಲಿಂದ ಇಲ್ಗ ಚಂಗ್ 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 ಅಂತ ಜಿಗಿತಿದ್ರಲ್ಲ, ನೋಡ್ರಿ ಏನ್ ಗತಿ ಆಗೈತಿ. ಅಲ್ರಿ, ಖಬರ್ ಐತ ಇಲ್ಲ? ಎಲ್ಲಂದ್ರಲ್ಲಿ ಹೆಂಗಂದ್ ಹಂಗ ಚಕ್ಕಂದಾಡಕ ಇದೆ ನಮ್ಮ ಮನಿ ಅನ್ಕೊಂಡಿರ ಇಲ್ಲ ಪಾರ್ಕ್ ಅನ್ಕೊಂಡಿರಿ? ಮಂಜ, ನಮ್ಮ ಅಪ್ಪಂಗ್ ಗೊತ್ತಾದ್ರೆ ಬೈತಾರಲ್ಲೋ. ಅಯ್ಯೋ, ನಿಮ್ಮ ಅಪ್ಪ ಅಲ್ಲ, ಯಾರಪ್ಪಂಗ್ ಗೊತ್ತಾದ್ರು ಬೈತಾರೆ. ಹೆಣ್ಮಕ್ಳು ಮದ್ವೆ ಮುಂಚೆ ಹಿಂಗೆಲ್ಲ ಓಡಾಡ್ಬಾರ್ದು, ಅದ್ರಲ್ಲೂ ಹುಡುಗರ ಜೋಡಿ ಸೇರ್ಲೇಬಾರ್ದು. ನಮ್ ಕಡೆ ಏನಾರ ಹಿಂಗಾಗಿದ್ರ ಮಂದಿನ ಕಾಲ್ ಮುರ್ದಿರೋರ. ನನ್ ಕಾಲ್ ಮುರಿದೋಗಿದೆ ಅಂತೀರಾ? ಮಾಡಿದಾಟಕ್ಕ ದೇವ್ರ ಬರೋಬ್ಬರ ಶಿಕ್ಷೆ ಕೊಟ್ಟಾನ. ಹೌದ್ ಮಂಜ, ನಿಂಗ್ ನಡಿಯಕ್ ಆಗಲ್ವೇನು ಇವಾಗ? ಆಗ್ತಾ ಇಲ್ಲ. ನೀವೇನ್ ಚಿಂತೆ ಮಾಡ್ಬೇಡ್ರಿ, ಕಾಲ ಕೀಲ ರೆಡಿ ಮಾಡೋದ್ರಾಗ ನಾ ಎತ್ತಿದ ಕೈ. ಈಕೆ ಎಕ್ಸ್ಪರ್ಟ್. ಕಾಲ್ ನೀಡ್ರಿ. ಆಗೋಲ್ದೆ? ಅಳಿಂದ್ರೆ ಏನಾಯ್ತು? ಯಾಕೆ ಕಿರ್ಚ್ಕೋತಾ ಇದ್ದೀರಾ? ಅದು ಆಟ ಮೆಟ್ಲ ಕಡಿ ಜಾರ್ ಬಿದ್ದಾರ್ರಿ. ಕಾಲು ಉಳುಕ್ತಾ? ನೀವೇನ್ ಮಾಡ್ತಾ ಇದ್ದೀರಾ? ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಉಳುಕ್ ತೆಗಿಯಕತ್ತೀನ್ರಿ. ಹೌದಾ? ಸರಿ ಸರಿ, ಮುಂದುವರ್ಸಿ ಮುಂದುವರ್ಸಿ. ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 4 ಸಾರಿ ಬಂದು ಹೋಗ್. ಕ್ಷಮಿಸಿ ಸಾಹೇಬ್ರ. ಏನ್ ಕ್ಷಮಿಸೋದು? ಮೈ ಮೇಲೆ ಪ್ರಜ್ಞೆ ಇರಲ್ಲ ಕೆಲಸ ಮಾಡೋ ಹೊತ್ತಿಗೆ. ಏನ್ ತಿಳ್ಕೊಂಡಿದ್ದೀರ ನನ್ನ? ನಾನು ಈ ಮನೆ ಅಡಿ ಆಗೋನು ಮಂಜ, ಸುತ್ತೂರಿ ಮಂಜ, ಗೊತ್ತಾ? ಇನ್ನೊಂದ್ಸರಿ ಕೆಲಸ ಮಾಡೋ ಹೊತ್ತಿಗೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ಮನೆಯಿಂದ ಓಡಿಸ್ಬಿಡ್ತೀನಿ.
ಕರೆದಿದ್ದು? ಏನು ಅಂದೆ ಇವ್ರಿಗೆ? ಯಾಕೆ ಹೊಳ್ತಾ ಇದಾರೆ ಇವರು? ನಾನೇನು ಹೇಳಿಲ್ಲಪ್ಪ. ಏಯ್, ನಮ್ಮನೇಲಿ ಇದ್ಕೊಂಡು ನಮ್ಮ ಅನ್ನ ತಿಂದು ನನಗೆ ಸುಳ್ಳು ಹೇಳ್ತಾ ಇದೆಯಾ? ಸುಳ್ಳು ಹೇಳಿದ್ರ ಶಿವ ಕಣ್ ಕಿತ್ಕೋತಾನ. ನಾವೆಷ್ಟ್ ಮನೆ ಗುಡ್ಸ್ ಗುಂಡಾಂತರ ಮಾಡಿಲ್ಲ, ನಮ್ಗ ಕಸ ಗುಡ್ಸಕ್ ಬರಕಿಲ್ಲ ಅಂತ ಹೇಳಿದ್ನಲ್ಲ. ಶ್ರೀಮಂತರ ಮನೆಗ ಬಿಟ್ಟಿ ಕೊಡ್ತಿನ್ನಕ್ ಬಿಟ್ಟಿರಿ, ಮನೆ ಬಿಟ್ಟು ಹೋಗ್ರಿ, ಇಲ್ಲಾಂದ್ರೆ ಪಾರಿಸ್ತೀನಿ ಅಂತ ಹೆದರ್ಸಿದ್ರಿ. ಅಯ್ಯೋ, ಹಿಂಗೆಲ್ಲ ನಾನು ಹೇಳಿಲ್ಲಪ್ಪ. ಖರೇನ ಹೇಳ್ರಿ, ಯಾಕೆ ಸುಳ್ಳು ಹೇಳತ್ತೀರಿ? ಅಷ್ಟೇ ಅಲ್ರಿ ಸಾಹೇಬ್ರ, ಕಾನ್ಸಾಜು ಕಡೆ ಬಾಳ ರೊಕ್ಕ ಐತಿ ಅಂತ ಆ ರೊಕ್ಕನ ಲಪ್ಟಾಯ್ಸಕ್ ಬಂದಿರಿ. ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ನ ಕರೆಸ್ತೀನಿ ಅಂತ ಹೆದರಿಸಿ ನಮ್ ಗಂಡ ಕೈಯ ಕೊಟ್ಟು ಓಡಿಸಿದ್ರಿ. ಅಯ್ಯೋ, ನಾನು ಈ ತರ ಹೇಳಿಲ್ಲ, ನಾನು ಹೇಳಿದ್ ಒಂದೇ ಮಾತು. ಇಲ್ರಿ ಸಾಹೇಬ್ರ, ಒಂದ್ ಮಾತಲ್ಲ 6 ಮಾತು ಬೈದ್ರಿ. ಬೈದಿಲ್ಲ ಅಂತ ಆಣೆ ಮಾಡಕ್ ಹೇಳ್ರಿ ನೋಡೋಣ. ಯಾವ ಆಣೆ ಪ್ರಮಾಣನೂ ಬೇಕಾಗಿಲ್ಲ. ಅವತ್ತು ರೌಡಿಗಳಿಂದ ಇವ್ರು ನನ್ನ ಕಾಪಾಡದೆ ಇದ್ರೆ ನನ್ನ ಪ್ರಾಣನೇ ಹೊಟ್ಟೋಗಿರೋದು ಕಣ. ಏ ಮಂಜ, ಇನ್ನೊಂದ್ಸರಿ ಏನಾದ್ರು ನೀನು ಅವ್ರಿಗೆ ಬೈದ್ರೆ ಮನೆ ಬಿಟ್ಟು ಹೋಗೋದು ಅವರಲ್ಲ, ನೀನು. ಹುಷಾರ್. ಮಂಜ, ನೀನ್ ಯಾಕೋ ಅವ್ರಿಬ್ರ ಮೇಲೆ ಸಿಟ್ಟಾಗ್ತೀಯಾ? ಇನ್ನೇನಮ್ಮ, ಅವ್ರಿಬ್ರು ಬೇಕು ಬೇಕು ಅಂತಾನೆ ನಾನು ಕಾಟ ಕೊಡ್ತಿದ್ದಾರೆ, ಉಪವಾಸ ಕೆಡುತ್ತಿದ್ದಾರೆ, ಉಪ್ಪು ಜಾಸ್ತಿ ಆಗ್ತಿದ್ದಾರೆ. ಈ ತರ ಎಲ್ಲ ಆದ್ರೆ ನನ್ಗೆ ಇಷ್ಟ ಆಗಲ್ಲ. ನೋಡ್ ಮಂಜ, ನೀನ್ ಸುಳ್ಳು ಹೇಳ್ಬೇಡ. ಅವ್ರು ಇಲ್ಲಿರೋದು ನಿನ್ಗೆ ಇಷ್ಟ ಇಲ್ಲ ಅನ್ಸತ್ತೆ, ಅದಕ್ಕೆ ಈ ತರ ಹೇಳ್ತಾ ಇದೀಯ ನೀನು. ನೋಡು, ಅವ್ರು ನಮ್ಮಪ್ಪನ್ ಪ್ರಾಣ ಉಳಿಸಿರೋರು, ನಮ್ಮಪ್ಪಂಗ್ ತುಂಬಾ ಬೇಕಾಗಿರೋರು. ನೀನೇನಾದ್ರೂ ಅವ್ರನ್ನ ಎದುರು ಹಾಕೊಂಡ್ರೆ ನಿನ್ಗೆ ತೊಂದ್ರೆ. ಇವಾಗ್ಲೇ ಹೇಳಿದೀನಿ ನೋಡು. ಓಹೋ, ಇವಳು ನನ್ಗೆ ಹೇಳಂಗಾಗ್ಬಿಟ್ಲಾ. ಇವ್ರಿಬ್ರು ಯಾಕೋ ನನ್ನ ಕಡೆ ವಾಲಂಗ್ ಕಾಣಲ್ಲ. ಅವರಿಬ್ರನ್ನ ವಾಲ್ಸ್ಕೊಂಡ್ರೆ ಇವರಿಬ್ರು ನನ್ನ ಕಡೆ ವಾಲ್ತಾರೆ. ಟಚ್ ಕತ್ತೆ ಕಾಲ್ ವೆನ್ ನೆಸಸರಿ. ಯಾರಮ್ಮ? ಅವರು ನಮ್ಮನೆಯವ್ರಿ, ಗುಂಡಾ ಶಾಸ್ತ್ರಿ ರೀ. ಚಲೋ ಶಾಸ್ತ್ರ ಹೇಳ್ತಾರ್ರಿ. ನಾ ಬಸ್ ಮುಂದೆ ಹತ್ತಿದೇರಿ, ಅವ್ರು ಡಿಕ್ಕಿ ಹತ್ಕೊಂಡ್ ಇವ್ರ ನಮ್ಮನೆಯವ್ರಿ, ಬಾಳ್ ಚಲೋ ಶಾಸ್ತ್ರ ಹೇಳ್ತಾರ್ರಿ. ದೇವ್ರಿಗೊಂದು ವಿಷಯ ಹೇಳಿದ್ರೆ ನಂಗೂ ಹೇಳ್ಯಾರ್ರಿ. ಹೌದ್ರಿ ಸಾವ್ಕಾರ, ನಾವು ಉತ್ತರ ಕರ್ನಾಟಕ ಮಂದಿರಿ. ನಂದು ರಾಮದುರ್ಗ ರೀ, ಈಕಿನ ಜಮ್ಕಂಡಿರಿ. ಈಕಿ ನಮ್ಮ ಊರಾಗ ಪ್ಯಾರ್ಲಕಾಯಿ ಮಾರಕ್ ಬರ್ತಿದ್ಲ್ರಿ, ನೋಡಾಕ ಪ್ಯಾರ್ಲಕಾಯಿ ಐತಿಲ್ರಿ. ಬ್ಯಾಡ್ರಿ ಸುಮ್ನಿರಿ. ಸಿಕ್ಕಾಪಟ್ಟಿ ಪರಗಾಳ್ರಿ, ಗುಳಿ ಎದ್ದು ಬಂದ್ಬಿಟ್ಟು ಉಳಾಕ ಸಮಾಧಾನ ಮಾಡ್ಕೊಳ್ಳಿ. ನೋಡಿಪ್ಪ, ಒಂದ್ ಕೆಲಸ ಮಾಡಿ, ನಿಮ್ ಕಷ್ಟ ಎಲ್ಲ ತೀರೋವರೆಗೂ ನೀವು ನಮ್ಮನೇಲಿ ಇದ್ಬಿಡಿ. ಅಮೋಘ, ಅದ್ಭುತ. ಶುಕ್ರ ನಿಮ್ಮ ತಲೆ ಮೇಲೆ ಕುಣಿಲಿಕ್ಕತ್ತಾನ, ಇನ್ನ ಬುಧ ನಿಮ್ಮ ಭುಜದ ಮೇಲೆ ನಲಿಲಿಕ್ಕತ್ತಾನ. ಅದೇನ್ ನನಗೆ ಅರ್ಥ ಆಗ್ಲಿಲ್ಲ ಸ್ವಾಮಿ. ಅರ್ಥ ಆಗ್ಲಿಲ್ಲ ಸರ? ಈ ಮನ್ಯಾಗ ಶಾಂತಿ ಐತ್ರಿ ಸರ. ಅಷ್ಟೇ ಅಲ್ಲ, ಸೂರ್ಯಕಾಂತಿ ಅಂತ ಬಿದುರಿನ ಛದ್ರೇನು ಈ ಮನೇಲಿ ಇದ್ದಾಳ್ರಿ ಸರ. ಈ ಮನೆ ಮಾಲೀಕ ಕಾಂತರಾಜ ಅದನ. ಹೌದಾದ್ರ ಹೌದು ಅನ್ರಿ, ಇಲ್ಲ ಇಲ್ಲ ಅನ್ರಿ. ಹೌದು, ನಿಮ್ಮ ಮಾತು ನಿಜ ರೀ. ಈ ಮನ್ಯಾಗ ಒಂದು ಕಾರ್ ಐತಿ, ಅದ್ರ ರಿಜಿಸ್ಟ್ರೇಷನ್ ಸಂಖ್ಯೆ ಎಲ್ಲ ಕೂಡಿದ್ರೆ 21 ಬರ್ತೈತಿ. 21 ಅಂದ್ರೆ ಗಣಪತಿಗೆ ಬಹಳ ಪ್ರಿಯವಾದ ಹೆಸರು. ಆ ಕಾರ್ ನಿಮ್ಮ ಮನೆಯಾಗ ಬಂದ ಮೇಲೆ ನಿಮ್ಮ ಅದೃಷ್ಟ ಕುಲಾಯಿಸೈತಿ. ಹೌದಾದ್ರೆ ಹೌದು ಅನ್ರಿ, ಇಲ್ಲ ಅಂದ್ರೆ ಇಲ್ಲ ಅನ್ರಿ. ಹೌದು, ನೀವ್ ಹೇಳಿದ್ ನಿಜ. ಈ ಮನ್ಯಾಗ ಒಬ್ಬಾಕಿ ಚಂದೋಳು ಚಲಿವಿದಾಳ. ಆಕೆ ಹುಟ್ಟಿ ಬಂದಾಗಿನಿಂದ ನಿಮ್ಮ ಮನ್ಯಾಗ ಅದೃಷ್ಟ ಅನ್ನೋದು ಭರತನಾಟ್ಯ ಮಾಡಕತ್ತೈತಿ. ಆಕಿ ದೇವಿಕಾ ಆಗಿ ಬಂದಾಳ, ಭೂಮಿಕಾಗಿ ಬಂದಾಳ. ಹೌದು, ನೀವ್ ಹೇಳಿದ್ ನಿಜ. ನನಗೊಬ್ಳು ಮಗಳಿದ್ದಾಳೆ, ಅವಳ ಹೆಸರು ದೇವಿಕಾ ಅಂತ. ನಾನು ದೇವರಿಗೆ ಭವಿಷ್ಯ ಹೇಳಿದ ದೇವರ ಮಗ, ನಿಮಗ್ ಹೇಳಕ್ ಆಗುದಿಲ್ಲೇನು? ನಿಮ್ಮ ಮಗಳು ಸುಕೋಮಲಿ ಅದಳ್ರಿ ಸರ. ಆದ್ರ ಆಕಿ ಯಾರನ್ನು ನಂಬೋ ಆಕಿನೇ ಅಲ್ಲ. ಇದೇ ನಿಮ್ಮ ಮಗಳು ಹಿಂದೆ ಒಬ್ಬ ಹುಡುಗನ ಪ್ರೀತಿ ಮಾಡಿದ್ದು ರೀ. ಆತನ ಹೆಸರು ಭರತ ಅಂತ. ಅವನು ಬಂದು ತನ್ನ ಫ್ಲಾಶ್ ಬ್ಯಾಕ್ನೆಲ್ಲ ನಮ್ಮ ಮುಂದೆ ಒದರಿದ್ದಾರೆ. ಅದು ಎಷ್ಟು ಘನ ಘೋರವಾಗಿತ್ತು ಅಂದ್ರೆ. ಭರತ್, ಯಾಕೋ ಇಷ್ಟು ಲೇಟ್ ಮಾಡ್ತೀಯಾ? ನಿನ್ ಗೊತ್ತಿಲ್ವಾ ನನ್ಗೆ ವೇಟ್ ಮಾಡೋದು ಅಂದ್ರೆ ಆಗಲ್ಲ ಅಂತ. ನೋಡು ದೇವಿಕಾ, ಈ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಇಲ್ಲ. ಬೇರೆ ಮಾಲ್ ಹೋಗೋಣ. ಏನಿದು ಯೆಲ್ಲೋ ಕಲರ್ ಸ್ಲಿಪ್ಪರ್? ನಿನ್ ಗೊತ್ತಿಲ್ವಾ ಕಲರ್ ನನಗೆ ಇಷ್ಟ ಆಗಲ್ಲ ಅಂತ ಪುನಃ ಅತ್ತೆ ಹಾಕೋ ಬಂದಿದ್ಯಾ? ಏನು ಅರ್ಜೆಂಟ್ ಆಗಿ ಹಾಕೋ ಬಂದಿದ್ದೀನಿ. ಈಗ ಪ್ಲೀಸ್ ಕೋಪ ಮಾಡ್ಕೋಬೇಡ. ಮೊದ್ಲು ಅದನ್ನ ಎತ್ ಬಿಸಾಡು. ಇದನ್ನ ನೋಡ್ತಾ ಇದ್ರೆ ಸತ್ತೋಗಿರೋ ನಮ್ಮ ಭಾವನೆ ನನಗ್ ನೆನಪಿಗೆ ಬರ್ತಾರೆ. ಅವ್ರು ಸಾಯ್ಬೇಕಾಗಿದ್ರೆ ಇದೇ ಕಲರ್ ಚಪ್ಪಲಿ ಹಾಕೊಂಡಿದ್ರು ಅವರು. ಪ್ಲೀಸ್ ಹೊರಟೋಗು ಇಲ್ಲಿಂದ. ಇನ್ನೊಂದ್ಸರಿ ಹಾಕೋ ಬರಲ್ಲ ದೇವಿಕಾ. ಆದ್ರೂ ಬೇಡ, ಈ ಚಪ್ಪಲ್ ನಿನ್ ಮುಖ ಎರಡು ತೋರಿಸ್ಬೇಡ. ಗೆಟ್ ಲಾಸ್ಟ್. ಒಂದು ಹಳದಿ ಕಲರ್ ಚಪ್ಪಲಿಗಾಗಿ ಆ ಹುಡುಗನ ಹತ್ರ ಅಷ್ಟು ಜಗಳ ಮಾಡ್ಕೊಂಡೇಳ ಅಂದ್ರ ನೀವೇ ಲೆಕ್ಕ ಹಾಕ್ರಿ ಸರ. ಇವನು ಇನ್ನು ಹೊಸ ಹುಡುಗ, ಜರ ಟೈಮ್ ತಗೊಳ್ತದ್ರಿ ಸರ. ಹಲ್ಕಟ್ಟು ಬರ್ತನಕತಿ ಬಿಡ್ರಿ. ನಿಮ್ ಮಂಜದಲ್ಲ ಬಾಳ ಚಲೋ ಹುಡುಗ, ಇದುವರೆಗೂ ಒಂದು ಮದುವೆ ಆಗಿಲ್ಲ. ಅವಂಗ ಅಕಸ್ಮಾತ್ ನಿಮ್ ಮಗಳ ಕೊಟ್ಟು ಮದುವೆ ಮಾಡಿದ್ರಂತ ಇಟ್ಕೋರಿ,
ಹಿಂದೆ ನೀರ್ನಾಗ ಹೆಂಗ ಮೀನ್ ಈಜಾಕತ್ ನೋಡ್ರಿ ಹಂಗ ಬದುಕೊಳಗೆ ಲೀಲಾಜಾಲವಾಗಿ ಈಜಿ ಬಿಡ್ತಾಳ ನಿಮ್ ಮಗಳ. ಮಲ್ನಾಡದಾಗ ಬೆಳೆದವ, ಕಷ್ಟ ಸುಖ ಹೆಗಲ ಮೇಲೆ ಹಾಕಿ ಬದುಕಿದವ, ಹಿಂಗಾಗಿ ಬಹಳ ಚೆನ್ನಾಗಿ ಸುಗಮವಾಗಿ ಬದುಕ್ತಾನ. ಸರ ಇವ ಮಲ್ನಾಡ್ ಕಡೆ ಏನಿದನ್ರಿ ಸರ, ಅದ್ರ ಭಾಳ ಸುಳ್ಳು ಹೇಳ್ತಾನ್ರಿ. ಭಾಳ ಸುಳ್ಳು ಅಂದ್ರ ಇವನ್ ಸುಳ್ಳು ಅಡಕೆ ಮರದ ಲೆವೆಲ್ ರೀ ಸರ. ಆದ್ರೂ ಭಾಳ ಚಲೋ ಹುಡುಗ. ಒಬ್ಬ ಹುಡುಗಿನ ಲವ್ ಮಾಡ್ಲಿಕ್ಕತ್ತಾನ. ಆದ್ರೂ ನೀವು ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೋದು ಸರ್. ಓಂ ನಮಃ ಶಿವಾಯ. ಸಾವ್ಕಾರ ತಲೆ ಕೆಡಿಸ್ಕೋಬೇಡ್ರಿ. ಮಂಜಾನು ಹೆಸರಿನಾಗ ದೊಡ್ಡ ಬಲ ಐತಿ. ನಿಮ್ ಮಗಳು ಕೊಟ್ಟು ಮದುವೆ ಮಾಡದಂತ ಇಟ್ಕೋರಿ, ಬಹಳ ಚೆನ್ನಾಗಿ ಬದುಕ್ತಾರ. ಓಹ್ ನನ್ ತಲೆ ಕೆಡ್ತಾ ಇದೆಯಪ್ಪ. ನನ್ನ ಮಗಳು ನಾವು ಚೆನ್ನಾಗಿ ನೋಡ್ಕೊತಾನೆ ಅಂತೀರ. ಯಾಕ್ರಿ ಸರ ಹಿಂಗ ಹೇಳಿಕತ್ತೀರಿ? ಈ ಗೂಂಡಾ ಶಾಸ್ತ್ರಿ, ಈ ಮೇಷ ಶಾಸ್ತ್ರಿ ಒಮ್ಮೆ ನುಡಿದ್ರು ಅಂದ್ರ ಮುಗ್ದ ಹೊತ್ತು. ದೇವಾನು ದೇವತೆಗಳೇ ನುಡ್ದ ಹಂಗ ಆ ಕಬರಿಗೇಡಿ ನಿಮ್ಮ ಮಗಳನ್ನ ಚಿಲುವತ್ತಾಗ ನೋಡ್ಕೊಳ್ಳೇಬೇಕು. ಅವ ಏನಾದ್ರೂ ನಿಮ್ಮ ಮಗಳನ್ನ ಚಲುವತ್ತಾಗ ನೋಡ್ಕೊಳ್ಳಿಲ್ಲ ಅಂದ್ರೆ ಏನ್ ಯಾಕಾರ ಆಗೋಲ್ಲ. ಯಾಕೆ ನಾವು ನಂಬಿರೋ ಈ ಪಂಚಾಂಗ ಇನ್ಮೇಲೆ ಮುಟ್ಟೋಣಿಲ್ಲ. ಓ ಆದ್ರೂ ನನಗೆ ಯಾಕೋ ಪೂರ್ಣ ನಂಬಿಕೆ ಬರ್ತಾ ಇಲ್ಲ ಸ್ವಾಮಿ. ಸಾವ್ಕಾರ ಯಾಕೆ ತಲೆ ಕೆಡ್ಸ್ಕೋತೀರಿ? ನಾ ದೇವ್ರಿಗೆ ಹೇಳಿದ ಮಗ ಭವಿಷ್ಯ. ನೀವು ತಲೆ ಕೆಡ್ಸ್ಕೋಬೇಡ್ರಿ. ನನ್ನ ಹತ್ರ ಒಂದು ಉದುಪುಡಿ ಐತಿ. ಆ ಉದುಪುಡಿನ ಶರಬತ್ತು ಹಾಕಿ ಗೊಳಗೊಳಗೊಳಗೊಳ ಮಾಡಿ ಅವನ ಬಾಯ ಕಟ 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 ಅಂತ ಕುಡಿಸಿದೀವಿ ಅಂದ್ರ ಮನಸ್ಸಿನಾಗ ಏನು ಹಲ್ಕಟ್ಗಿರಿ ಐತಿ, ಏನು ಒಳ್ಳೇದೈತಿ ಎಲ್ಲ ನಮ್ಮ ಮುಂದೆ ಒದರ್ತಾರ. ನಾವು ತಗೊಂಡ್ ಮುಂದೆ ಒದರ್ತೀವಿ. ನೀವೇನು ಒದಿತಿರೋ ಒದರುತ್ತಿರೋ, ಒಟ್ಟಲ್ಲಿ ನನ್ನ ಮಗಳು ಸುಖವಾಗಿ ಶಾಂತಿಯಾಗಿದ್ದೆ ಅಷ್ಟು ಸಾಕಪ್ಪ. ಯಾರೋ ನೀನು ಚೆಲುವಾ? ಎಕ್ಸ್ಕ್ಯೂಸ್ ಮೀ, ನಾನ್ ಚೆಲುವೆ. ಏನ್ ನಿನ್ನ ಹೆಸರು? ಕುಯ್. ಹೆಸರು ಕೇಳಿದ್ರೆ ಅದೇ ಕುಯ್ ಅಂತೀಯ? ನನ್ ಹೆಸರು ಕ್ವೀನ್ ಅಂತ. ಅಂದ್ರೆ ಯಾರ್? ಏನ್ ಇಲ್ಲಿವರೆಗೆ ಬಂದಿದ್ದು? ನಿಂಗ್ ಗೊತ್ತಾ, ಐ ಆಮ್ ಸೋ ಪೂರ್. ನನಗೆ ಈಗ 1,000 ರೂಪಾಯಿ ಬೇಕು. 1,000 ರೂಪಾಯಿ? 1,000 ರೂಪಾಯಿ ಕೊಟ್ರೆ ನನ್ಗೇನ್ ಸಿಗುತ್ತೆ? ನಿಮ್ ಮುಂದೆ ಡ್ಯಾನ್ಸ್ ಮಾಡ್ತೀನಿ, ಆಗ ಮಜಾ ಸಿಗುತ್ತೆ. ನೀನು ಬರೀ 1,000 ರೂಪಾಯಿಗೋಸ್ಕರ ಬಂದವ್ರ ತರ ಕಾಣ್ತಿಲ್ವೇ? ಹಾಗೆ ಹೇಳ್ಬೇಡಿ. ನನ್ಗೆ 10 ಜನ ಬಾಯ್ ಫ್ರೆಂಡ್ಸಾ? ಸಿಸ್ಟರ್ಸ್, 16 ಜನ ಬಾಯ್ ಫ್ರೆಂಡ್ಸಾ? ಬ್ರದರ್ಸ್. ಅವ್ರನ್ನ ಇವ್ರನ್ನ ಎಲ್ಲಾರ್ನು ನಾನೇ ಮೇಂಟೈನ್ ಮಾಡ್ಬೇಕು. ಕಷ್ಟ ಕಷ್ಟ. ಈಗ ನಾನ್ 1,000 ರೂಪಾಯಿ ಕೊಡ್ತೀನಿ, ನೀನೇನ್ ಮಾಡ್ತೀಯಾ? ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀನಿ, ಡ್ಯಾನ್ಸ್ ಮಾಡ್ತೀನಿ. ಯಾವ್ದು? ಚಲ್ವಯ್ಯ ಚಲ್ವೋ ತಾನಿ ತಂದನ. ಈ ತರ ಡ್ಯಾನ್ಸ್ ನಮ್ಮ ತೀರ್ಥಹಳ್ಳಿಲಿ ಅಂಗನವಾಡಿ ಹುಡುಗರು ಮಾಡ್ತಾರೆ. ಅದನ್ನೆಲ್ಲ ನೋಡಿದೀನಿ. ಇದಕ್ಕೆಲ್ಲ ದುಡ್ಡು ಕೊಡಕ್ಕಾಗಲ್ಲ. ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ. ಹಾ. ನನ್ಗೆ ಇನ್ನೊಂದ್ ಚೆನ್ನಾಗಿರೋ ಡ್ಯಾನ್ಸ್ ಗೊತ್ತು. ಆದ್ರೆ ಅದಕ್ಕೆ ಒಳ್ಳೆ ಪಾರ್ಟ್ನರ್ ಬೇಕಲ್ಲ. ಓ ಗಾಡ್, ನೀವೇ ಇದ್ದೀರಲ್ಲ. ಶುರು ಹಚ್ಕೊಳ್ಳೋಣವಾ? ಏ ಬೇಡ ಬೇಡ, ನಂದೇ ಆದಂತ ಒಂದು ಮೇಸ್ಟರ್ ಬೆಡ್ರೂಮ್ ಇದೆ, ಅಲ್ಲೋಗಿ ಶುರು ಹಚ್ಕೊಳ್ಳೋಣ. ನೋನೋ, ನಾನ್ ಮೇಷ್ಟ್ರ ಮುಂದೆ ಎಲ್ಲ ಡ್ಯಾನ್ಸ್ ಮಾಡಲ್ಲ, ನಿಮ್ ಮುಂದೆ ಮಾತ್ರ. ಮೇಸ್ಟ್ರು ಮೇಸ್ಟ್ರು? ಯು ಮೀನ್ ಮಾಸ್ಟರ್ ಬೆಡ್ರೂಮ್? ಅದೇ, ಅಲ್ಲೋಗಿ ಶುರು ಹಚ್ಕೊಳ್ಳೋಣ. ಬೇಗ ಬಾ, 10 ಗಂಟೆಗೆ ಪವರ್ ಕಟ್. ಧೀರ ಧೀರ ಬಾಸರಸರಾಣಿ ಸೂರೆ ಮಾಡು ನನ್ನರ ನರ. ತೋರಬೇಡ ನೀ ಕನಿಕರ, ನನಗಿಲ್ಲ ಯಾವುದೇ ಮುಜುಗರ. ನನ ಕೊಂಚ ಕೊಂಚ ದೋಚಿತ ಪೋರಾರ, ನನ ಕಿತ್ತು ಕಿತ್ತು ತಿನ್ನುವ ಮಾರಾರ. ನೋಡುವಾಗ ನೀ ದುರ ದುರ, ತಲೆ ಸುತ್ತಿ ಬಂದಿದೆ ಗಿರಗಿರ. ಮಾಯಗಾರ ನೀ ಪ್ರಿಯಕರ, ಓ ಚತುರ ಚೋರ ಸರದಾರ. ಮಂಜ, ನಿಜ ಹೇಳು, ಯಾರು ಅವಳು? ಯಾರು ಗೊತ್ತಿಲ್ಲಪ್ಪ. ನಿನಗ್ ಗೊತ್ತಿದ್ದ ಅವಳು ನಿನ್ ರೂಮಲ್ಲಿ ಬಂದ? ನೋಡು ಮಂಜ, ಅವತ್ತು ಶಾಸ್ತ್ರಿಗಳು ಶಾಸ್ತ್ರ ಹೇಳ್ದಾಗನೇ ನಂಗೆ ನಿನ್ ಮೇಲೆ ಅನುಮಾನ ಬಂದಿತ್ತು. ಯಾವ್ದೋ ಹುಡುಗಿ ಜೊತೆಗೆ ನಿಂಗೆ ಸಂಬಂಧ ಇದೆ ಅಂತ. ನಿಜ ಹೇಳು, ಯಾರವಳು? ನೋಡ್ಬಿಟ್ರ ಅದು ಯಾವ್ದೋ ಹುಡುಗಿ 1,000 ರೂಪಾಯಿ ಬೇಕಂತೆ. ಅದು ಅಲ್ಲದೆ ನನ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಚೌಡಿಗೆ ಹರಕೆ ಕಟ್ಕೊಂಡ್ ಬಂದಿದ್ಲಂತೆ. ಬಾ ಅಮ್ಮ ಅಂದೆ. ಹೇಯ್, ತಲೆಗೆ ಕೆಟ್ಟಿದೆ ನಿನಗೆ? ದೇವ್ಕ, ನೀನು ಮದುವೆ ವಿಷಯ ನಾ ಇನ್ನೂ ಯೋಚನೆ ಮಾಡ್ಬೇಕಾಗುತ್ತೆ. ನಾನ್ ಹೇಳೋವರೆಗೂ ಇವನ್ ಜೊತೆ ಮಾತಾಡಬಾರ್ದು. ಇವನು ದೂರ ಇಟ್ಟಿರು, ಗೊತ್ತಾಯ್ತಾ?
ಆಯ್ತಪ್ಪ ನೀವ್ ಹೇಳ್ದಂಗ್ ಕೇಳ್ತೀನಿ. ಶಿವ ನನಗ್ ಈ ಕಣ್ ಬೇಡಪ್ಪ, ನಾನ್ ಇದನ್ನೆಲ್ಲ ನೋಡಕ್ ಆಗಕ್ಕಿಲ್ಲ. ಏನ್ರಿ ಬುದ್ಧಿರಾ, ನಿಮ್ ಹಳ್ಳಿ ಆಗೋನು ಆ ಹುಡುಗಿ ಜೊತೆ ಕಬುಡ ಆಡಕತ್ತಾನಲ್ರಿ ಸಾಹೇಬ್ರ. ನಿಮ್ ಅಳಿ ಅಂದ್ರ ಬೀದಿ ಅನ್ನಂಗಿಲ್ಲ, ಆ ಸಿನಿಮಾ ಟೆಂಟ್ ಅನ್ನಂಗಿಲ್ಲ, ಪಾರ್ಕ್ ಅನ್ನಂಗಿಲ್ಲ, ಅದೇನೋ ಮಾಲ್ ಅಂತಲ್ಲ. ಅಲ್ಲ ಮಾಲ್ ಅಂತಲ್ಲ. ಅದಲ್ಲಮ್ಮ, ಅದು ಮಾಲ್ ಅಂತ. ಇದು ಕಟ್ಟಡ ಅಲ್ಲೆಲ್ಲ ಕುಚ್ಚಿ ಮಾಡ್ಕೊಂಡು ಅಡ್ಡಾಡಕತ್ತಿದ್ರಂತ. ಯಾಕ ಅದನ್ ಬಿಡ, ಗೋಡೆ ಒಳಗ ಮೊನ್ನೆ ನಾವು ಬಜಾರ್ ಕಾಯಿಪಲ್ಲೆ ತರಕ್ ಹೋಗಿದ್ವಲ್ಲ, ಅಲ್ಲೆಲ್ಲ ಇವ್ರದ ಕುಲ್ಲಂಕುಲ ಜಾತ್ರೆ. ಮಂಜು ಸಾಹೇಬ್ರ, ಬರ್ತಪ್ನವ್ರು ಬಾಳ್ ಚಲೋ ಮನುಷ್ಯರಿ, ಅವ್ರ ಜೋಡಿ ಮಾತಾಡ್ರಿ. ಚೆನ್ನಾಗಿದೆ ಬರ್ತಾ. ಮೇಷ ಕರೆ ಒಂದ್ ಶಾಸ್ತ್ರ ಹೇಳಲ್ಲ. ಓಂ ನಮಃ ಶಿವಾಯ. ಸೌಕಾರ, ನನ್ನ ಹತ್ರ ಒಂದು ಉದುಪುಡಿ ಇತ್ರಿ, ಒಂದು ಶರಬತ್ತೊಳಗೆ ಹಾಕಿ ಗೊಳ 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 ಮಾಡಿ ಮಂಜುನ ಬಾಯಿ ಗಡಗಡ ಅಂತ ಕುಡಿಸಿದೀವ್ರಿ. ಅವ್ನ ಹಲಕಟ್ಟಿಗಿರಿ ಎಲ್ಲ ಹೊರಗೆ ಬಿಟ್ರಿ, ಅವ್ನ ಕೈ ಬಿಟ್ಟಿವ್, ಇವ್ರು ಹಿಡ್ಕೊಂಡ್ ಬಂದಿವ್ರಿ. ಇವ್ನಿಗೆ ಏನಾದ್ರೂ ನಿಮ್ ಮಗಳು ಕೊಟ್ಟು ಮದುವೆ ಮಾಡಿದ್ರಿ ಅಂತ ಇಟ್ಕೋರಿ, 100 ವರ್ಷ ನಿಮ್ ಮಗಳು ಚಂದ ಬಾಳ್ವೆ ಮಾಡ್ತಾ. ನನ್ ಮನ್ಸ್ನಲ್ಲೂ ಅದೇ ಇದೆ. ಅಯ್ಯೋ, ಅವ್ರಿಗೆಲ್ಲಾರ ಮನ್ಸು ಗೊತ್ತಾಗ್ತದ. ನಾ ದೇವ್ರ ಮಗ. ಹೇಳು ಮಗಳೇ, ಈಗ ಮಂಜನ ಇಲ್ಲ ಈ ಭರ್ತನ? ಅಪ್ಪ ಇನ್ನೊಂದ್ಸತಿ ಆ ಮಂಜನ ಹೆಸರು ಎತ್ಬೇಡ, ಅವ್ನು ಆಲ್ರೆಡಿ ಹೊಡೆದೋಡ್ಸಿದಾಯ್ತು ನಾನು. ಇನ್ನೇನಿದ್ರು ನನ್ ಮದ್ವೆ ಆದ್ರೆ ಬರತ್ತನ್ನೇ. ಬರ್ತಪ್ನವ್ರು ನಿಮ್ಗೆ ಇಷ್ಟನಾ? ಅಳ್ಳಾಡ್ಸದ್ನಲ್ಲ ತಲೆ ಹೊಡ್ದಿಯಲ್ಲ ಚಾನ್ಸ್. ಯಾವ್ದಾರು ಒಂದ್ ಮುಹೂರ್ತ ಹೇಳ್ರಿ. ಓಂ ನಮಃ ಶಿವಾಯ. ನಾ ಒಂದ್ ಸರ್ತಿ ಮುಹೂರ್ತ ಇಟ್ನೆ ಅಂದ್ರ ತಿಥಿ ಇಲ್ಲ ಅಂದ್ರ ಮದುವೆ. ಈ ತಿಂಗಳು ಪೂರ ಆಷಾಢ ಐತಿ, ಮುಂದಿನ ತಿಂಗಳು 3ನೇ ತಾರೀಕು ಚಲೋ ಐತಿ. ಮದುವೆ ಮಾಡಿ ಹೊಲಗ ಊದಿಸಿ ಎಲ್ಲಾರ್ಗೆ ಹುಗ್ಗಿ ಊಟ ಹಾಕಿಸ್ಬಿಡ್ಲ. ರೀ ಯಾಕೆ ವಾಪಸ್ ಬಂದ್ರಿ? ರೀ ಮಂಜ ಯಾಕೆ ವಾಪಸ್ ಬಂದೆ? ಮಂಜು ಯಾಕೆ ವಾಪಸ್ ಬಂದೆ? ನನ್ನ ನಸೀಬೆ ಚಲೋ. ಏನ ಮಂಜ, ದೇವಿಕನ್ನ ಲವ್ ಮಾಡಿ ಮದ್ವೆಗೆ ಸೆಟ್ಲ್ ಆಗ್ಬಿಡ್ತೀನಿ ಅಂದೆ, ಮತ್ತೆ ಯಾಕೆ ವಾಪಸ್ ಬಂದೆ? ಎಲ್ಲ ಸೆಟ್ ಮಾಡ್ಕೊಂಡಿದ್ದೆ, ಅಷ್ಟೊತ್ತಿಗೆ ಚೆನ್ನಮ್ಮ ಹೊನ್ನಮ್ಮ ಅಂತ ಬಂದು ಎಲ್ಲ ಹಾಳು ಮಾಡ್ಬೋದು. ಆಮೇಲೆ ಇನ್ನೇನು, ಇಬ್ರು ಶಾಸ್ತ್ರಿಗಳು ಬಂದ್ರು, ಎಕ್ಕೂರ್ಸೇ ಬಿಟ್ರು. ಅದು ಸಾಯ್ಲಿ ಅಂದ್ರೆ ನನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡ್ಬೇಕಾಗಿದ್ ಮಾವಯ್ಯ ಇನ್ನೊಂದು ಕ್ಷಣ ನನ್ನ ಮುಂದೆ ಇದ್ರೆ ಕಾಲ್ನ ಕತ್ತರಿಸ್ತೀನಿ ಅಂದ್ಬಿಟ್ಟ. ಕುಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಅಂತೂ ನಾವು ನಾಟಕ ಮಾಡಿದ್ದಕ್ಕೂ ಸಾರ್ಥಕ. ಹೌದು ಮಂಜುಡಿಯೇ, ನಿನ್ನ ಇಲ್ಲಿ ಕರ್ಸ್ಬೇಕು ಅಂತ ಕ್ಲಬ್ ಡಾನ್ಸರ್ ತರ ನಾಟಕ ಮಾಡಿದ್ದು ನಾನೇ. ಚೆನ್ನಮ್ಮ ಹೊನ್ನಮ್ಮನ್ ವೇಷದಲ್ಲಿ ಬಂದಿದ್ ಯಾರು ಹೇಳು? ಯಾರು? ಪಾರು ಅಂಡ್ ವೈಶಾಲಿ. ಮತ್ತೆ ಶಾಸ್ತ್ರಿಗಳು? ದೇವರ ದೇವ